ಅಲ್ಲ ನಾವ್ ಕೇಳ್ತಾ ಇರೋದು ಈಗ ಆಯ್ತು ಅರ್ಜಿ ಹಾಕಿರೋದು ಹೆಂಗೆ ಅಂದ್ರೆ ಇಬ್ರು ಒಪ್ಕೊಂಡು ಹೋಗ್ಬೇಕು. ಅದಲ್ಲ ನಾನ್ ಕೇಳಿ ಅರ್ಥ ಮಾಡ್ಕೊಂಡೆ. ಯಾಕೆ ಅಂದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿರ್ತೀವಿ ನಾವು, ಅವ್ರೇನ್ ಮಾಡ್ತಾರೆ ಆಪರೇಟ್ ಮಾಡಿ ಅವರೇ ಗಟ್ಟಿ ಮಾಡಿ ಒಂದು ಅಡ್ಡಿ ಕೊಡ್ತಾರೆ ವಿರೋಧವಾಗಿ. ಈಗ ವಿರೋಧವಾಗಿ ಅಡ್ಡಿ ಕೊಟ್ಟದ್ದು ವೆರಿಫೈ ಮಾಡ್ಬೇಕು ಅಂತ ಇದೆ. ಸಂಬಂಧಪಡುತ್ತದೆ ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ಜನತಾ ನ್ಯಾಯಾಲಯದ ಬಗ್ಗೆ ನಾವು ಇವತ್ತು ಕಾರ್ಯಕ್ರಮ ಅಳವಡಿಸಿರೋದು ಅರ್ಥ ಆಯ್ತಾ. ಜನತಾ ನ್ಯಾಯಾಲಯದ ಬಗ್ಗೆ ಏನಾದ್ರು ಕ್ವಶನ್ಗಳಿದ್ರೆ ಕೇಳಿ. ಪ್ರೈವೇಟ್ ಯಾವ್ದಾದ್ರು ಸಿವಿಲ್ ಕೇಸ್ಗಳಿದ್ರೆ ನಾನು ಆನ್ಸರ್ ಮಾಡಲ್ಲ ಅಂತಲ್ಲ, ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ನನಗೂ ಸಮಯದ ಅಭಾವ ಇರೋದ್ರಿಂದ ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ಈಗ ಈ ಕ್ವಶನ್ ಕೇಳಿದ್ರಲ್ಲ ಅದು ಪ್ರೈವೇಟ್ ಕೇಸ್ ಸಂಬಂಧ. ಅರ್ಧ ಭಾಗ ಕೊಡಿ ಅಂತ ನೀವ್ ಯಾಕೆ ಸರ್ ಒಪ್ಕೋತೀರಾ? ಹಂಗಾರೆ ಹೇಳ್ರಿ ಸರ್ ನೋಡೋಣ. ನಮ್ಗೆ ಇನ್ನೊಂದು 10 ವರ್ಷ 20 ವರ್ಷ ಹೋಗ್ತದ ಬಿಡು, ಅವರು ಸ್ವಲ್ಪ ತಿನ್ಬಿಡ್ಲಿ ಅನ್ನೋದು ಅಡ್ಜಸ್ಟ್ ಮಾಡಿ. ಮತ್ತೆ ನಿಮ್ಗೆ ನಿಮ್ಮ ಮೇಲೆ ಕೊಡ್ಬೇಕು ಅಂತ ನಿಮ್ಗೆ ಮನಸ್ಸಿದ್ಮೇಲೆ ಲಾಯರ್ ಯಾಕೆ ಸರ್ ತಗೊಳ್ಳಲ್ಲ? ನಿಮ್ಗೆ ಬೆನಿಫಿಟ್ ಆಗ್ಬೇಕು, ನಿಮ್ಗೆ ಫ್ರೀ ಆಗಿ ಕಾಸ್ಟ್ ಮಾಡ್ಬೇಕು ಅಂದ್ರೆ ನೀವು ಅಲ್ಗೋ ಹೋಗ್ಬೇಡಿ, ಕಾಲೇಜಕ್ಕೆ ಹೋಗಿ ಅಂತ ನಾವ್ ಹೇಳ್ತಾ ಇದ್ದೀವಿ. ನೀವು ಪ್ರತಿಯೊಂದು ಹೇಳಿ ನಮ್ಗೆ ಅರ್ಥ ಆಯ್ತು. ನಾವು ಡೌಟ್ ಕ್ಲಿಯರ್ ಮಾಡೋದಲ್ಲ ನೆಕ್ಸ್ಟ್ ಇದನ್ನ ಶೀಘ್ರವಾಗಿ ಪರಿಗಣಿಸಬೇಕು. ಇನ್ನೊಂದು ಸಿವಿಲ್ ನ್ಯಾಯಾಲಯಗಳಲ್ಲಿ ಲೇಟ್ ಆಲ್ರೆಡಿ ತಲೆಮಾರುಗಳ ಬಗ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದೀನಿ. ಇದು 10 ಜನ ಲಾಯರ್ನ ಈ ತಾಲೂಕಲ್ಲಿ ನೇಮಿಸಿರುತ್ತೆ. ಇವರು ಇದ್ರ ಬಗ್ಗೆ ಇವತ್ತು ಇನ್ನೊಬ್ರು ಇನ್ನೊಂದು ವಿಷಯದ ಬಗ್ಗೆ ಬರ್ಬೋದು ಲಾಯರು. ಇನ್ನೊಂದ್ಸರಿ ಅದನ್ನ ಇಕ್ಕಂತ ಮೀಟಿಂಗ್ ಹೋಗಿ ಅದು ಜಡ್ಜು ಅಮೆಂಡ್ಮೆಂಟ್ ಮಾಡೋರೆ. ಇಂತಿದ್ದ 3 ಪಂಚಾಯತಿಂದ ಸೇರಿ ಇವತ್ತು ನಮ್ಮ ಪಂಚಾಯತಿಲಿ ಕಾರ್ಯಕ್ರಮ ಇಟ್ಕೊಂಡವ್ರೆ. ಇಷ್ಟು ಇವತ್ತೇನು ಕಾಯಂ ಜನತಾ ನ್ಯಾಯಾಲಯ ಆಯ್ತೋ ಅಷ್ಟಕ್ಕೆ ಇವ್ರು ಉತ್ತರ ಕೊಡ್ತಾರೆ. ಬೇರೆ ವಿಷಯಕ್ಕೆ ಇನ್ನೊಂದ್ಸರಿ ಅವಕಾಶ ಕೊಡ್ತದೆ. ಅವತ್ತೆಲ್ಲ ಬಂದು ನೀವು ಪ್ರಸ್ತಾಪ ಮಾಡ್ಬೋದು, ಕೇಳ್ಬೋದು, ಏನ್ ತೊಂದರೆ ಇಲ್ಲ. ಸಾರ್ವಜನಿಕರವಾಗಿ ಆಸ್ಪತ್ರೆ, ಬಸ್ಸು ಇವೆಲ್ಲ ತೊಂದರೆ ಆದ ಕೇಳ್ಬೋದು. KEB, ನೀರು, ಪಂಚಾಯತಿ ನೀರು, ಚರಂಡಿದು ಅಂತ ಹೇಳಿದ್ರು. ಚರಂಡಿ ಅಂತ ಹೇಳಿದ್ರೆ ಎಲ್ಲಿ ಮನೆಗಳು ಇರಲ್ವೋ ಅಲ್ಲಿ ಜಾಸ್ತಿ ಪಂಚಾಯತಿಯರು ಒತ್ತು ಕೊಟ್ಟು ಕ್ಲೀನ್ ಮಾಡ್ತಾರೆ. ಈಗ ನಮ್ಮ ಮನೆ ತಾವು ಈಗ ಜನಗಳು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಮನೆ ಅಲ್ಲಿಂದ ಮನೆ ಎಷ್ಟೂರಾದ 100 ಅಡಿ ಇರ್ಲಿ 100 ಅಡಿನೂ ಚಪ್ಪಡಿ ಹಾಕೊಂಡ್ಬಿಡ್ತಾರೆ. ಕ್ಲೀನ್ ಮಾಡಿ ಅಡಿಯೇನೆ ಅಂತಾರೆ. ನೀವೆಲ್ಲ ಚಪ್ಪಡಿ ಹಾಕೊಂಡ್ಬಿಟ್ರೆ ಕ್ಲೀನ್ ಮಾಡಿದ್ರೆ ಎಲ್ಲಿ ಮಾಡ್ತಾರೆ ಪಂಚಾಯತಿಯವರು? ಅದಕ್ಕೋಸ್ಕರ ಅವ್ರವ್ರ ಮನೆ ತಾವ ಎಲ್ಲಾ ಪಂಚಾಯತಿ ಮೇಲೆ ಎಲ್ಲ ಪೂರ್ತಿ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಎಲ್ಲಿ ವಾಸ ಇರಲ್ವೋ ಅಲ್ಲಿ ಜಾಸ್ತಿ ಈ ಕೊನೆ ಅಂತ ನೀರು ನಿಂತಿರ್ತದೆ ಅಂತದ್ದು ಕ್ಲೀನ್ ಮಾಡ್ಬೋದು. ಇವರೆಲ್ಲ ಚಪ್ಪಡಿ ಎತ್ ಮಾಡ್ರಿ ವಿಲೇವಾರಿಯಲ್ಲಿ ಲೇಟ್ ಆಗ್ತದೆ. ನಿಮ್ಗೆ ಗೊತ್ತಾಯ್ತಲ್ಲ, ವಿಳಂಬವಾಗುವುದು ಸಹಜ. ಆದರೆ ಕಾಯಂ ಜನತಾ ನ್ಯಾಯಾಲಯವು ಬೇರೆ ನ್ಯಾಯಾಲಯಗಳಂತೆ ಪ್ರತಿದಿನ ಕಾರ್ಯ ನಿರ್ವಹಿಸುತ್ತಿದ್ದು ರಾಜಿ ಸಂಧಾನ ಪ್ರಕ್ರಿಯೆ ಪ್ರತಿದಿನ ನಡೆಯುತ್ತದೆ. ತಿಳ್ಕೊಬಿಡಿ ಈಗಲೇ. ನೀವು ಈ ಕಡೆ ಎಲ್ಲ ಪ್ರೈವೇಟ್ ಕೇಸ್ಗಳಲ್ಲಿ ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ. ಜನತಾ ನ್ಯಾಯಾಲಯದಲ್ಲಿ ಏನಿರ್ತದೆ ಅಂದ್ರೆ ನಿಮಗೆ ಪ್ರತಿದಿನ ಇರ್ತದೆ. ಅರ್ಥ ಮಾಡ್ಕೋಬೇಕು. ಪ್ರತಿದಿನ ಅಲ್ಲಿ 1 ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ ಇರ್ತದೆ. ಜನತಾ ನ್ಯಾಯಾಲಯ ಇದ್ದಂತೆ ಡೈಲಿ ಕೇಸಸ್ಗಳು ನಡೀತವೆ. ಆದ್ರೆ ಇದರಲ್ಲಿ ಕಾಯಂ ನ್ಯಾಯಾಲಯದಲ್ಲಿ ಆತರ ಅಲ್ಲ. ಪ್ರತಿದಿನ ನಿಮ್ಗೆ ಯಾವಾಗ ಇಬ್ರು ಟೈಮ್ಗೆ ಕೊಡ್ತಾರೋ ಪ್ರತಿದಿನನೂ ನ್ಯಾಯಾಲಯನ ನೀವು ತಗೋಬಹುದು. ಅದೊಂದು ಕಾರ್ಯವನ್ನು ನಿರ್ವಹಿಸುತ್ತದೆ. ರಾಜಿ ಸಂಧಾನ ಪ್ರಕ್ರಿಯೆ ನಡೀತದೆ. ಪಕ್ಷಗಾರರು ಇಚ್ಛೆ ಪಟ್ಟಲ್ಲಿ ಅವರು ಬಯಸಿದ ರಜಾ ದಿನಗಳಂದೇ. ನೋಡಿ, ಇದೊಂದು ವೆರಿ ಜಡ್ಜಿ ಒಬ್ಬರು ಲಾಯರ್ನ ಶಿವಪ್ಪ ಪ್ರಸಾದ್ ಅಂತ ಲಾಯರ್ನ ನಮ್ಮೂರಿಗೆ ಕಳಿಸಿದ್ರು. ಬಂದಿದ್ರು, ಎಲ್ಲ ಸಾರ್ವಜನಿಕರೆಲ್ಲ ಸೇರಿ ಅವ್ರೇನು ಮಾಹಿತಿ ಕೊಟ್ಟರು ಎಲ್ಲರಿಗೂ ಜನಕ್ಕೆ ಅನುಕೂಲ ಆಯ್ತು. ಈಗ ಜನತಾ ನ್ಯಾಯಾಲಯ ಅಂದ್ರೆ ಈ ಬಸ್ಸು, KEBದು, ಆಮೇಲೆ ಪಂಚಾಯತಿ ಬಗ್ಗೆ, ಆಸ್ಪತ್ರೆ ಬಗ್ಗೆ ಇವೆಲ್ಲ ಜನಗಳಿಗೆ ಮಾಹಿತಿ ಕೊಟ್ಟರು. ನೀವೇನಿದ್ರು ಜನತಾ ನ್ಯಾಯಾಲಯದಲ್ಲಿ ನೀವು ಕೇಸ್ ನೋಂದಣಿ ಮಾಡ್ಕೊಂಡು ನೀವು ತೀರ್ಮಾನ ಮಾಡ್ಕೊಬಹುದು. ಮೇನ್ ಸಿವಿಲ್ ಕೋರ್ಟ್ ಯಾವ ತರ ಇರ್ತದೆ ಇದು ಜನತಾ ನ್ಯಾಯಾಲಯ ಅದೇ ತರ ಕೋರ್ಟ್ ಇರ್ತದೆ. ಅದೇ ತರ ನ್ಯಾಯ ಸಿಗ್ತದೆ. ಏನಾದ್ರೂ ಸಂಶಯ ಬೇಡ ಅಂತೇಳಿ ಲಾಯರ್ ಕೂಲಂಕುಷವಾಗಿ ಶಿವಪ್ರಸಾದ್ ಅವರು ಲಾಯರು ಮಾಹಿತಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಜನಗಳೆಲ್ಲ ಮಾಹಿತಿ ತಗೊಂಡಿದ್ದಾರೆ. ಅದು ಆಮೇಲೆ ಪಂಚಾಯತಿ PDOಗಳಿದ್ರು. ಆಮೇಲೆ 2-3 ಪಂಚಾಯತಿ ಹೊತ್ತು ಮೋಟಗಾಳಿ ಗ್ರಾಮ ಪಂಚಾಯತಿ, ಬಾಚೇಟಿ ಗ್ರಾಮ ಪಂಚಾಯತಿ, ಬಿಡ್ಸಂದ ಗ್ರಾಮ ಪಂಚಾಯತಿ 3 ಪಂಚಾಯತಿಯವರು ಸೇರಿ ಇವತ್ತೆಲ್ಲ ಸೇರಿ ಮಾಹಿತಿ ಸಂಗ್ರಹಿಸಿ ಎಲ್ಲರಿಗೂ ತಿಳುವಳಿಕೆ ಹೇಳಿ ಜನಗಳಿಗೆಲ್ಲ ಹೇಳೈತೆ. ಗ್ರಾಮ ಪಂಚಾಯತಿ ಸದಸ್ಯರಿದ್ರು, PDOರಿದ್ರು. ಇಷ್ಟೆಲ್ಲ ಆಯ್ತು. ತಮ್ಮ ಹೆಸರು ಮೋಟಗಾಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೋಟಗಾನಹಳ್ಳಿ, ಮೋಟಗಾಳಿ ಗ್ರಾಮ ಪಂಚಾಯತಿ ಶಿವಕುಮಾರ್, ಮೋಟಗಾಳಿ ಪಂಚಾಯತಿ ಅಧ್ಯಕ್ಷರು MR ಶಿವಕುಮಾರ್.